ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಸೊ ಇವತ್ತು ನಾವು 30 ಕರ್ನಾಟಕದ ಪರಿಸರ ವಿಷಯಗಳನ್ನ ನೋಡಬೇಕು ಅಂತ. ಸೊ ಕೆಎಸ್ಸಿ 2024ಕ್ಕೆ ಬೇಕಾಗುವಂತಹ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇದು ಡೇ 12 ಆಫ್ ರ್ಯಾಪಿಡ್ ರಿವಿಷನ್ ಸೀರೀಸ್. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ರೈಟ್. ಎನ್ವೈರನ್ಮೆಂಟಲ್ ಕನ್ವೆನ್ಷನ್ಸ್ ಅಂದ್ರೆ ಪರಿಸರ ಕನ್ವೆನ್ಷನ್ಸ್ ಗಳೇನಿದೆ ಅದರ ಬಗ್ಗೆ ಸಪರೇಟ್ ವಿಡಿಯೋವನ್ನ ಮಾಡ್ತೀವಿ ಇನ್ನು ಸ್ವಲ್ಪ ದಿನಗಳ ನಂತರ. ನಿಮ್ಮ ಬೇಡಿಕೆಗೆ ಧನ್ಯವಾದಗಳು. ಸೊ ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ ಮೊದಲನೆಯದಾಗಿ ಕೆಳಗಿನ ಯಾವ ಯೋಜನೆಗಳು ರಾಮ್ಸಾರ್ ಸೈಟ್ಗಳ ಸುಸ್ಥಿರ ಪ್ರವಾಸಿ ಸೈಟುಗಳನ್ನು ಸುಸ್ಥಿರವಾಗಿ ಪ್ರವಾಸಿ ಆಕರ್ಷಣೆಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ? ಮಿಷ್ಟಿ ಯೋಜನೆ, ಹಸಿರು ಕ್ರೆಡಿಟ್ ಯೋಜನೆ, ಪಿಎಂ ಪ್ರಣಾಮ್ ಯೋಜನೆ, ಅಮೃತ್ ಧರೋಹರ್ ಯೋಜನೆ. ಪ್ರಶ್ನೆ ಕನ್ಫ್ಯೂಸಿಂಗ್ ಆಗಿದೆ. ಎಲ್ಲವೂ ಹತ್ರ ಪರಿಸರಕ್ಕೆ ರಿಲೇಟೆಡ್ ಆದಂತಹ ಸ್ಕೀಮ್ಸ್ ಆದ್ರಿಂದ ಸೊ ಇದರ ರೈಟ್ ಆನ್ಸರ್ ಅನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಸೊ ಬಿಗ್ ನ್ಯೂಸ್ ಏನು ಅಂದ್ರೆ ಕರ್ನಾಟಕದಲ್ಲಿ ಯುನೆಸ್ಕೋದ ರಾಮ್ಸಾರ್ ಸೈಟುಗಳು ವೆಟ್ಲ್ಯಾಂಡ್ ಗಳ ಪಟ್ಟಿಗೆ ರಾಜ್ಯದ ಅಘನಾಶಿನಿ, ಮಾಗಡಿ ಕೆರೆ ಮತ್ತು ಅಂಕಸಮುದ್ರ. ಸೊ ಬಹಳನೇ ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ಇದು. 3 ಹೊಸ ರಾಮ್ಸಾರ್ ಸೈಟ್ಗಳು ಬಂದಿದೆ. ಅದರಲ್ಲಿ ಮೊದಲನೆಯದಾಗಿ ನೋಡೋಣ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು. ಸೊ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಮಾನವ ನಿರ್ಮಿತ ಏನು ವೆಟ್ಲ್ಯಾಂಡ್ ಆಗಿದೆ. 2024ರಲ್ಲಿ ರಾಮ್ಸಾರ್ ಸೈಟ್ ಎಂದು ಘೋಷಿಸಲಾಯಿತು. ಇದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿದೆ. ಸೊ ಇದನ್ನ ನೆನಪಿಟ್ಕೊಳ್ಳಿ. ಮೈಗ್ರೇಟರಿ ಬರ್ಡ್ಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ವಿಶೇಷವಾದ ಗುಣಕ್ಕಾಗಿ ಇದು ಮೀಸಲಾಗಿರೋದು. ಮತ್ತು ರಾಮ್ಸಾರ್ ಸೈಟುಗಳಲ್ಲಿ ಪ್ರಶ್ನೆ ಹೇಗ್ ಬರ್ಬಹುದು ಅಂದ್ರೆ ರಾಮ್ಸಾರ್ ಸೈಟುಗಳು ಕೇವಲ ನ್ಯಾಚುರಲ್ ವೆಟ್ಲ್ಯಾಂಡ್ಸ್ ಗೆ ಮಾತ್ರ, ತೇವಭೂಮಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ತೇವಭೂಮಿ, ಒಗ್ಗು ಭೂಮಿ ಅಥವಾ ಬೇರೆ ಇನ್ನ ಅದಕ್ಕೆ ಹೆಸರುಗಳನ್ನ ಕೊಟ್ಟಿದ್ದಾರೆ. ನೋ, ಅದಕ್ಕೆ ಉತ್ತರ ಏನು ಅಂದ್ರೆ ಅದು ನ್ಯಾಚುರಲ್ ಆದ್ರೂ ಆಗಿರಬಹುದು, ಮ್ಯಾನ್ ಮೇಡ್ ಆದ್ರೂ ಆಗಿರಬಹುದು, ಅಥವಾ ಟೆಂಪರರಿ ವೆಟ್ಲ್ಯಾಂಡ್ಸ್ ಕೂಡ ಆದ್ರೂ ಆಗಿರಬಹುದು. ಸೊ ಇದು ಅಂಕಸಮುದ್ರ ಬಂದ್ಬಿಟ್ಟು ಪಕ್ಷಿ ಸಂರಕ್ಷಣಾ ಮೀಸಲು. ಸೊ ಇದರಲ್ಲಿ ಈ ನ್ಯೂಸಿನಲ್ಲಿ ಅಂಕಸಮುದ್ರ ಅನ್ನೋದೇನಿದೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೇಳುವ ಚಾನ್ಸಸ್ ಇದೆ. ಸೊ ವಿಜಯನಗರ ಜಿಲ್ಲೆಯಲ್ಲಿ ಬರುವಂತದ್ದು. ರೈಟ್. ದೆನ್ ಅಘನಾಶಿನಿ ನದಿಮುಖ, ದಟ್ ಈಸ್ ಎಸ್ಚುವರಿ ಅಂತ ಏನ್ ಕರಿತೀವಿ ಅದು ಏನಪ್ಪಾ? ನದಿಮುಖ ಅಂದ್ರೆ ನದಿ ಎಲ್ಲಿ ಸಮುದ್ರವನ್ನ ಸೇರುತ್ತೋ ಅದನ್ನ ಎಸ್ಚುವರಿ ಅಂತ ಕರೀತಾರೆ. 2024ರಲ್ಲಿ ರಾಮ್ಸಾರ್ ಸೈಟ್ ಎಂದು ಘೋಷಿಸಲಾದ ಅಘನಾಶಿನಿ ನದಿಮುಖ ನದಿಯ ಅರೇಬಿಯನ್ ಸಮುದ್ರದ ಸಂಗಮದಲ್ಲಿ ಅಘನಾಶಿನಿ ನದಿಮುಖ ರಚನೆಯಾಗಿದೆ. ಸೊ ಅರೇಬಿಯನ್ ಸಿಯ ನದಿ ಹತ್ರ ಸೇರ್ತಾ ಇರೋದು. ಇದು ಮೀನುಗಾರಿಕೆ, ಕೃಷಿ ಮತ್ತು ಸೀಗಡಿ, ದಟ್ ಈಸ್ ಶ್ರಿಂಪ್ ಕಲ್ಟಿವೇಶನ್, ಜಲಚರಗಳಂತಹ ಜೀವನೋಪಾಯದ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಹೇಳಬೇಕು, ಅಘನಾಶಿನಿಯಲ್ಲಿ ಒಂದು ಗಜನಿ ಅಂತ ರೈಸ್ ಕಲ್ಟಿವೇಶನ್, ಇಲ್ಲಿ ಕೃಷಿ ಅಂತ ಕೊಟ್ಟಿರೋದಕ್ಕೆ ಹೇಳ್ತಾ ಇರೋದು ರೈಸ್ ಕಲ್ಟಿವೇಶನ್ ಇನ್ ಫೀಲ್ಡ್ಸ್ ನಲ್ಲಿ ಇರುವಂತದ್ದು. ಸೊ ಈ ನದಿಮುಖವು ಬ್ರಾಕಿಶ್ ವಾಟರ್, ಉಪ್ಪು ನೀರು ವೈವಿಧ್ಯಮಯ ಪರಿಸರ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಸೊ ಪ್ರಶ್ನೆ ಹೇಗ್ ಬರ್ಬೋದು ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಬಂದ್ಬಿಟ್ಟು ಅಘನಾಶಿನಿ ಒಂದು ಫ್ರೆಶ್ ವಾಟರ್, ತಿಳಿನೀರಿನ ಏನು ಎಸ್ಚುವರಿ ಅಂತ ಬರುವ ಚಾನ್ಸಸ್ ಇದೆ. ಮತ್ತು ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ಇರುವಂತದ್ದು. ಓಕೆ. ರೈಟ್. ಮಾಗಡಿ ಕೆರೆ ಸಂರಕ್ಷಣೆ. ಸೊ ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು ಎಲ್ಲಿ ಬರ್ತಾ ಇದೆ ನಮ್ಗೆ? ಮಾನವ ನಿರ್ಮಿತ ವೆಟ್ಲ್ಯಾಂಡ್ ಇದು. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ಆಲ್ಸೋ ಹ್ಯೂಮನ್ ಮೇಡ್, ಮ್ಯಾನ್ ಮೇಡ್. ಬರೀ ಅಘನಾಶಿನಿ ಮಾತ್ರ ನಮ್ಗೆ ನ್ಯಾಚುರಲ್ ಆದಂತಹ ವೆಟ್ಲ್ಯಾಂಡ್. ಸೊ ವಲಸೆ ಪಕ್ಷಿಗಳು ಅಂದ್ರೆ ಮೈಗ್ರೇಟರಿ ಫೌಲ್ ಬರ್ಡ್ಸ್, ವಾಟರ್ ಫೌಲ್ ಬರ್ಡ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಫೇಮಸ್ ಆದಂತದ್ದು ನಮ್ಮ ಮಾಗಡಿ ಕೆರೆ. ಓಕೆ. 20% ಮಂಗೋಲಿಯನ್ ಬಾರ್ ಹೆಡೆಡ್ ಗೀಸ್ ಅಂತ ಏನ್ ಹೇಳ್ತೀವಿ ಅದನ್ನು ಆಕರ್ಷಿಸುತ್ತದೆ ಮಾಗಡಿ ಕೆರೆ ಮೀಸಲು. ಸೊ ಇದು 3 ಈಗ ಸೇರುವಂತದ್ದು. ಇದಕ್ಕೆ ಮುಂಚೆ ಯಾವುದಿತ್ತು? ರಂಗನ್ತಿಟ್ಟು ಪಕ್ಷಿಧಾಮ 2022ರಲ್ಲಿ 2022 ಅಲ್ಲಿ ಆಡ್ ಆಗಿರುವಂತದ್ದು. ಸೊ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಪಕ್ಷಿಧಾಮ, ಪಕ್ಷಿ ಕಾಶಿ ಅಂತಾನೂ ಕರೀತಾರೆ. ದೆನ್ ಇದು ಮೊದಲ ರಾಮ್ಸಾರ್ ತಾಣವಾಗಿದೆ. ಸೊ ಇದನ್ನ ಸೇರಿ ಕರ್ನಾಟಕದಲ್ಲಿ ಎಷ್ಟಾಯ್ತು? 4 ಆಯ್ತು. ಮತ್ತು ಐಲೆಟ್ಸ್ ಗಳು 40 ಎಕರೆಗಳನ್ನು ಹೊಂದಿದ ಮತ್ತು ಕಾವೇರಿ ನದಿಯ 6 ದ್ವೀಪಗಳನ್ನು ಒಳಗೊಂಡಿದೆ. ಸೊ 6
6 ದ್ವೀಪಗಳನ್ನು ಒಳಗೊಂಡಿರುವಂತದ್ದು. ಸೊ ಈ ಸುದ್ದಿಯು ಬಹಳನೇ ಮುಖ್ಯವಾದಂತಹ ಸುದ್ದಿ ಈ ಎಕ್ಸಾಮಿನ ಒಂದು ವೃತ್ತದಲ್ಲಿ. ಅಂಡ್ ಮುಖ್ಯವಾಗಿ ರಾಮ್ಸಾರ್ ತಾಣದ ಬಗ್ಗೆ ಹೇಳಬೇಕು ಅಂದ್ರೆ ರಾಮ್ಸಾರ್ ಅನ್ನೋದು 1975 ನ ಒಂದು ಕನ್ವೆನ್ಷನ್ ಎಲ್ಲಿರುವುದು ಇರಾನ್ ನಲ್ಲಿ ಆದಂತಹ ಜನರು ಸೇರಿ ಆಗಿರುವಂತದ್ದು. ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಯುನೆಸ್ಕೋನ ಒಂದು ಅಡಿಯಲ್ಲಿ ಬರುವಂತಹ ಕನ್ವೆನ್ಷನ್. ದೆನ್ ಇದು ವೆಟ್ಲ್ಯಾಂಡ್ಸಿನ ಸಂರಕ್ಷಣೆಗಾಗಿ ಇರುವಂತಹ ಒಂದು ಕನ್ವೆನ್ಷನ್. ಯಾವ ಎಲ್ಲ ವೆಟ್ಲ್ಯಾಂಡ್ಸ್ ಗಳು ಕನ್ಸರ್ವ್ ಮಾಡಬೇಕು ಅಂತ ಇದಾವೋ ಅದನ್ನ ಇರುವಂತದ್ದು. ಸೊ ನ್ಯಾಷನಲ್ ವೆಟ್ಲ್ಯಾಂಡ್ಸ್ ಅವರು ಸಜೆಸ್ಟ್ ಮಾಡ್ತಾರೆ, ಅದನ್ನ ಆಧಾರದ ಮೇಲೆ ಸೆಲೆಕ್ಟ್ ಮಾಡುವಂತದ್ದು. ಓಕೆ, ದೆನ್ ಹೇಗೆ ಸೆಲೆಕ್ಷನ್ ಆಗತ್ತೆ ಅಂತ ಕೇಳಿದರೆ ತೇವಭೂಮಿ ಸಂರಕ್ಷಣಾ ಮತ್ತು ನಿರ್ವಹಣಾ ನಿಯಮಗಳು 2017 ಅಡಿಯಲ್ಲಿ ಬರುವಂತದ್ದು. ಓಕೆ, ಸೊ ಈ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ರೂಲ್ಸ್ ಏನಿದೆ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಆಕ್ಟ್ ಅಲ್ಲ, ರೂಲ್ಸ್ ಬರ್ತಾ ಇರೋದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ನೇತೃತ್ವದಲ್ಲಿ ರಾಷ್ಟ್ರೀಯ ತೇವಭೂಮಿ ಪ್ರಾಧಿಕಾರವನ್ನು ನೇಮಿಸುತ್ತದೆ. ಸೊ NWC ನ್ಯಾಷನಲ್ ವೆಟ್ಲ್ಯಾಂಡ್ಸ್ ಅಥಾರಿಟಿ ಅಂತ ಏನ್ ಹೇಳ್ತೀವಿ ಅದನ್ನ ಸೆಟಪ್ ಮಾಡುತ್ತೆ. ದೆನ್ ಮಾನಿಟರ್ಸ್ ರೂಲ್ ಇಂಪ್ಲಿಮೆಂಟೇಷನ್ ಮತ್ತು ಸ್ಟೇಟ್ ಗವರ್ಮೆಂಟ್ ಗಳು ಅವ್ರಿಗೆ ಕರೆಕ್ಟ್ ಆದದ್ದನ್ನ ಮಾಡ್ತಾ ಇದಾರಾ ಇಲ್ಲ ಅಂತ ನೋಡ್ತಾರೆ. ಸೊ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಯಾವತ್ತಾಗತ್ತೆ ಅಂತ ಕೇಳಿದ್ರೆ 2 ಫೆಬ್ರವರಿ 2 ಫೆಬ್ರವರಿ ಎಂದು ಆಗೋದು. ಅವತ್ತಿನ ದಿನನೇ 3 ವೆಟ್ಲ್ಯಾಂಡ್ಸ್ ಗಳನ್ನ ಘೋಷಿಸಿದ್ದಾರೆ. ಅದಲ್ಲದೆ ತೇವಭೂಮಿ ಸಂರಕ್ಷಣಾ ಮತ್ತು ನಿರ್ವಹಣಾ ನಿಯಮಗಳಲ್ಲಿ ಇನ್ನೊಂದು ಏನ್ ವಿಷಯ ಅಂದ್ರೆ ಸರ್ಕಾರಗಳಿಗೆ ಅಡ್ವೈಸ್ ಅನ್ನ ಕೊಡುತ್ತೆ, ಪ್ರೊವೈಡ್ಸ್ ಸಂರಕ್ಷಣೆ, ರಕ್ಷಣೆ ಮತ್ತು ಬುದ್ಧಿವಂತ ಬೆಳಕೆ, ವೈಸ್ ಯೂಸ್ ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಓಕೆ, ನೀತಿಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಸಲಹೆಯನ್ನು ನೀಡುತ್ತದೆ. ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಭೂಮಿಯನ್ನು ಹೆಸರನ್ನು ಶಿಫಾರಸು ಮಾಡುತ್ತದೆ. ಸೊ ಇವರು ರೆಕಮೆಂಡ್ ಮಾಡ್ತಾರೆ, ದೆನ್ ಅದನ್ನ ಇಂಪ್ಲಿಮೆಂಟ್ ಆಗುವಂತದ್ದು. ಮತ್ತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಜೊತೆ ಕೊಲಾಬರೇಟ್ ಆಗಿ ರೂಲ್ಸ್ ಅನ್ನ ಫಾರ್ಮ್ ಮಾಡುವಂತದ್ದು. ವೆಟ್ಲ್ಯಾಂಡ್ಸಿನ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಯಾವಾಗ ಲೋ ಟೈಡ್ಸ್ 6 ಮೀಟರ್ಗಿಂತ ಜಾಸ್ತಿ ಇರೋದಿಲ್ಲವೋ ಆಗ ಅದನ್ನ ವೆಟ್ಲ್ಯಾಂಡ್ ಅಂತ ಕರೀತಾರೆ. ದೆನ್ ಮುಂದಿನ ಸುದ್ದಿ, ಬೆಂಗಳೂರಿನ ರಾಷ್ಟ್ರೀಯ ಶುದ್ಧ ವಾಯು ಯೋಜನೆ ದಟ್ ಈಸ್ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮಿಗೆ ಅನುದಾನ ಕೊಟ್ಟಿದ್ದಾರೆ. ಮೇಲಿನ ಅನುದಾನವನ್ನು ನೀಡಲಾಗಿದೆ. ಸೊ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಪಾಲು ಪಡೆದಿದೆ, ಅದರ ಪಾಲೇನಿದೆ ಅದನ್ನ ಪಡೆದಿದ್ದಾರೆ. ಸೊ ಕ್ಲೀನ್ ಏರ್ ಪ್ರೋಗ್ರಾಮು ಇನ್ಕ್ರೀಸಿಂಗ್ ಏರ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಿ ಇರುವಂತದ್ದು. ಸೊ ಈ ಪ್ರೊಕ್ಯೂರ್ಮೆಂಟ್ ಇಂದ ಸ್ವೀಪಿಂಗ್ ಯಂತ್ರಗಳ ಖರೀದಿ, ನೀರಿನ ಟ್ಯಾಂಕ್ಗಳು ಮತ್ತು ಸ್ಪ್ರಿಂಕ್ಲರ್ಗಳು, ಬಸ್ ಬೇಗಳು ಮತ್ತು ಫುಟ್ಪಾತ್ ಗಳ ನವೀಕರಣವನ್ನು ಮಾಡುವ ಒಂದು ಯೋಜನೆ ಇದೆ. ಕನ್ಸ್ಟ್ರಕ್ಷನ್ ಆಫ್ ಕಾಂಟ್ರವರ್ಷಿಯಲ್ ಒಂದು ವಿವಾದಾತ್ಮಕವಾದ ತ್ಯಾಜ್ಯ ವರ್ಗಾವಣೆ ಕೇಂದ್ರದ ನಿರ್ಮಾಣವೂ ಆಗುವುದು. ಇದರಿಂದ NCAP ಇಂದ ದುಡ್ಡಿಂದ ಬರುವಂತದ್ದು. ಮತ್ತು BMTCಗೆ ಎಲೆಕ್ಟ್ರಿಕ್ ದಟ್ ಈಸ್ ಬಸ್ಗಳಿಗೆ ಹಣವನ್ನು ಕೊಡುವಂತದ್ದು NCAP ಯಾವ ಒಂದು 2019 ಅಲ್ಲಿ ಲಾಂಚ್ ಆಗಿರೋದು. 2013ರಿಂದ 2018 ಅತ್ಯಂತ ಕಲುಷಿತ ಏರು ಉಳ್ಳ ಸಿಟಿಗಳನ್ನ ಆಯ್ದು ಅದರ ಒಂದು ಏರ್ ಪೊಲ್ಯೂಷನ್ ಇಂಪ್ರೂವ್ಮೆಂಟ್ ಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಾದ ಮೇಲೆ ಇನ್ನಷ್ಟು ಸಿಟಿಗಳನ್ನ ಆಡ್ ಮಾಡ್ಕೊಂತ ಹೋದಂಗೆ ಬೇರೆ ಬೇರೆ ಸಿಟೀಸ್ ಕೂಡ ಆಡ್ ಆಯ್ತು, ಅದಕ್ಕೆ ಬೆಂಗಳೂರು ಕೂಡ ಒಂದಾಗತ್ತೆ. ರೈಟ್, ರಿಹ್ಯಾಬ್ ಪ್ರಾಜೆಕ್ಟ್ ಅವಲೋಕನ ಅಂತ. ಸೊ ಪ್ರಾಜೆಕ್ಟ್ ರಿಹ್ಯಾಬ್ ಬಗ್ಗೆ ಹೇಳಬೇಕು ಅಂತ ಕೇಳಿದರೆ KVIC ದಟ್ ಈಸ್ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಏನ್ ಹೇಳ್ತೀವಿ, ರಾಷ್ಟ್ರೀಯ ಹನಿ ಮಿಷನ್ ಅಡಿಯಲ್ಲಿ ಉಪ ಮಿಷನ್ ಆಗಿರುವಂತದ್ದು. ಸೊ ನ್ಯಾಷನಲ್ ಹನಿ ಮಿಷನ್ ಏನಿದೆ ಅದರ ಒಂದು ಬಿಗರ್ ಪ್ರೋಗ್ರಾಮ್ ಅಲ್ಲಿ ಒಂದು ಸ್ಮಾಲರ್ ಪ್ರೋಗ್ರಾಮ್ ಯಾವುದು ಅಂದ್ರೆ ರಿಹ್ಯಾಬ್ ಅನ್ನುವ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮು ಕರ್ನಾಟಕದ ಕೊಡಗು ಜಿಲ್ಲೆಯ ಚೇಳೂರು ಗ್ರಾಮದಲ್ಲಿ ಪ್ರಾಯೋಗಿಕ ಯೋಜನೆಯಾಗಿದೆ. ಸೊ ಪೈಲಟ್ ಪ್ರಾಜೆಕ್ಟ್ ಅಂತ ಏನ್ ಹೇಳ್ತೀವಿ, ಆ ಪೈಲಟ್ ಪ್ರಾಜೆಕ್ಟ್ ಇಲ್ಲಿ ಸ್ಟಾರ್ಟ್ ಆಗಿರೋದು ಕೊಡಗು ಅಲ್ಲಿ. ಏನ್ ಮಾಡ್ತಾರೆ ಅಂತ ಅಂದ್ರೆ ಜೇನು ಪೆಟ್ಟಿಗೆಯ ಬಳಕೆಯ ಬಗ್ಗೆ ಅರಿವು ಮತ್ತು ತರಬೇತಿಯನ್ನು ನೀಡುವ ಒಂದು ಕಾರ್ಯಕ್ರಮ ಪ್ರಾಜೆಕ್ಟ್ ರಿಹ್ಯಾಬ್ ಅನ್ನುವ ಕಾರ್ಯಕ್ರಮ. ಸೊ ನಾನಾಗ್ಲೇ ಹೇಳಿದಂಗೆ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಪ್ರಾರಂಭಿಸಲಾಗಿರುವಂತಹ ಇಂಡಸ್ಟ್ರಿ ಬಾಕ್ಸ್. ಬೀಸಿನ ಕಲ್ಟಿವೇಶನ್ ಅನ್ನ ಏನಂತ ಕರಿತೀವಿ ನಾವು, ಎಪಿಕಲ್ಚರ್ ಅಂತ ಕರಿತೀವಿ. ಓಕೆ, ಸೊ ಹಾರ್ಟಿಕಲ್ಚರ್ ಅಂದ್ರೆ ಹೇಗೆ ಗ್ರೀನ್ ವೆಜಿಟೇಬಲ್ಸ್ ಅನ್ನ ಬೆಳೆಸುವಂತಹ ಇದು, ಅದೇ ರೀತಿ ಎಪಿಕಲ್ಚರ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಪಿಕಲ್ಚರ್
ಸೆರಿಕಲ್ಚರ್ ಅಂದ್ರೆ ಇದು ಏನು ರೇಷ್ಮೆ ಹುಳುಗಳನ್ನ ಬೆಳೆಸುವಂತದ್ದು. ಓಕೆ, ದೆನ್ ಗ್ರೀನ್ ಇಂಡೆಕ್ಸ್ ಇನಿಷಿಯೇಟಿವ್ ಟೂಲ್ ಕಿಟ್ ಅನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಲಾಗಿದೆ. ಸೊ ನೀವು ಇಲ್ಲಿ ನೋಡಬಹುದು ಗ್ರೀನ್ ಇಂಡೆಕ್ಸ್ ಅಂತ ಸರ್ಕಾರ ಗವರ್ಮೆಂಟ್ ಆಫ್ ಇಂಡಿಯಾದ ವೆಬ್ಸೈಟ್ ಇಂದ ತಗೊಂಡ್ಬಂದಿರುವಂತದ್ದು. ಸೊ ಸರ್ಕಾರಿ ಮೂಲಸೌಕರ್ಯ ಯೋಜನೆಯಲ್ಲಿ ಪರಿಸರ ಸಂರಕ್ಷಣೆಯ ಉಪಕ್ರಮಗಳನ್ನು ವಿಶ್ಲೇಷಿಸಲು, ಮೌಲ್ಯಮಾಪನ ಮಾಡಲು ಮತ್ತು ಶ್ರೇಯಾಂಕ ನೀಡಲು ಟೂಲ್ ಕಿಟ್ ಮತ್ತು ಕೈಪಿಡಿ. ಸೊ ಬಹಳಷ್ಟು ಬಾರಿ ಸರ್ಕಾರಿ ಹೆದ್ದಾರಿ, ಸ್ಟೇಟ್ ಹೈವೇಸು, ಸ್ಟೇಟ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇದನ್ನೆಲ್ಲ ನಿರ್ಮಿಸಬೇಕಾದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅದರ ಸುತ್ತಮುತ್ತ ಗೋಡೆಗಳಲ್ಲಿ ಮರಗಳನ್ನ ನೆಡೋದು. ನೀವು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಗಳಲ್ಲಿ ಆ ಕಡೆ ಈ ಕಡೆ ಮರಗಳನ್ನ ನೆಡೋದೇ ಒಂದು ಹೈವೇ ಪ್ರಾಜೆಕ್ಟಿನ ಒಂದು ಪಾರ್ಟ್ ಆಗಿರುತ್ತೆ. ಈ ಗ್ರೀನ್ ಇಂಡೆಕ್ಸ್ ಟೂಲ್ ಕಿಟ್ ಏನ್ ಮಾಡುತ್ತೆ ಅಂದ್ರೆ ಈ ಮೂಲಸೌಕರ್ಯ ಯೋಜನೆಯ ಅಡಿಯಲ್ಲಿ ಏನು ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಏನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದಾರೋ ಅದು ಎಷ್ಟು ಹೆಲ್ಪ್ ಆಗ್ತಾ ಇದೆ ಅದನ್ನ ಎವ್ಯಾಲ್ಯೂಯೇಟ್ ಮಾಡೋದು, ಅನಲೈಸ್ ಮಾಡೋದು ಮತ್ತು ಅದಕ್ಕೊಂದು ರ್ಯಾಂಕಿಂಗ್ ಕೊಡೋದು. ಇದು ಆಕ್ಚುಲಿ ಪರಿಸರಕ್ಕೆ ಹೆಲ್ಪ್ ಆಗುವಂತದ್ದು ಅಂತ. ಸೊ ಪ್ರಶ್ನೆ ಹೇಗ್ ಬರ್ಬೋದು ಅಂದ್ರೆ ಗ್ರೀನ್ ಇಂಡೆಕ್ಸ್ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಯೂಸ್ ಮಾಡಲಾಗ್ತಾ ಇದೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್, ಬೇರೆ ಬೇರೆ ಜಿಲ್ಲೆಗಳನ್ನ ರ್ಯಾಂಕ್ ಮಾಡಲು ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗ್ರೀನ್ ಇನಿಷಿಯೇಟಿವ್ಸ್ ಅನ್ನ ರ್ಯಾಂಕ್ ಮಾಡಲು ಅಂತ ಹೇಳ್ಬೋದು. ಇದಕ್ಕೆ ಜನರಿಗೆ ಆಕ್ಸೆಸ್ ಅನ್ನ ಕೊಟ್ಟುಬಿಡೋದು, ಸಾರ್ವಜನಿಕವಾಗಿ ಪ್ರವೇಶ ಮಾಡಿ. ಸೊ ಅವರು ಪಬ್ಲಿಕ್ ಆಕ್ಸೆಸ್ ಟು ಅನಲೈಸ್ ರೀಸೈಕಲ್ಡ್ ಮರುಬಳಕೆಯ ವಸ್ತುಗಳ ಬಳಕೆ, ಶಕ್ತಿಯ ದಕ್ಷತೆ, ನೀರನ್ನು ಎಷ್ಟು ನೀರನ್ನ ಉಳಿಸಲಾಗಿದೆ ಮತ್ತು ಮರುಬಳಕೆಯನ್ನು ವಿಶ್ಲೇಷಿಸಲು ಜನರಿಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ. ಸೊ ವೇಸ್ಟ್ ಜನರೇಷನ್ ಎಷ್ಟು, ಎನರ್ಜಿ ಎಫಿಷಿಯನ್ಸಿ ಎಷ್ಟು, ಕ್ಲೈಮೇಟ್ ಚೇಂಜ್ ಎಷ್ಟು, ಎಕೋಸಿಸ್ಟಮ್ ಸರ್ವಿಸಸ್ ಏನು ಅಂತ. ಎಕೋಸಿಸ್ಟಮ್ ಸರ್ವಿಸಸ್ ಅಂತ ಅಂದ್ರೆ ಯಾವುದೇ ಒಂದು ವಿಷಯದಿಂದ ಅದಕ್ಕೆ ಎಕೋಸಿಸ್ಟಮ್ಗೆ ಅದೇನ್ ಸರ್ವಿಸ್ ಕೊಡ್ತಾ ಇದೆ ಅಂತ. ಸೊ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಹಯೋಗದೊಂದಿಗೆ ಇದೇ ರೀತಿಯ ಮೊದಲ ಯೋಜನೆ. ಸೊ ಇದು ಒಂದು ಫಸ್ಟ್ ಇನಿಷಿಯೇಟಿವ್ IISC ಯೊಂದಿಗೆ. ಸೊ ಇದು ಟೆಕ್ನಾಲಜಿ ಮತ್ತು ಪರಿಸರ ಮಧ್ಯೆ ಬರುವಂತಹ ಒಂದು ಇನಿಷಿಯೇಟಿವ್. ಸಾಮಾನ್ಯವಾಗಿ ಎಕಾನಮಿ ಮತ್ತು ಎನ್ವೈರನ್ಮೆಂಟ್ ಗೆ ಮಧ್ಯೆ ಒಂದು ಇನಿಷಿಯೇಟಿವ್ಸ್ ಇರುತ್ತೆ, ಇದು ಟೆಕ್ನಾಲಜಿ ಮತ್ತು ಎನ್ವೈರನ್ಮೆಂಟ್ ಗೆ ಮಧ್ಯೆ ಇರುವುದು. ದೆನ್ ಕರ್ನಾಟಕದ ಮೊದಲ ವನ್ಯಜೀವಿ ವಿಜ್ಞಾನ, ದಟ್ ಈಸ್ ಫೊರೆನ್ಸಿಕ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಪ್ರಯೋಗಾಲಯಕ್ಕೆ ಅನುಮೋದನೆ. ಸೊ ಫೊರೆನ್ಸಿಕ್ ಸೈನ್ಸಿನ ಲ್ಯಾಬೊರೇಟರಿ, ಕನ್ನಡದ ಅನುವಾದನೆಗೆ ತಪ್ಪಿದರೆ ಕ್ಷಮೆ ಇರಲಿ, ಬೆಂಗಳೂರಿನಲ್ಲಿ ನಿರ್ಮಾಣಕ್ಕೆ 2.7 ಕೋಟಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ, ಕರ್ನಾಟಕದ ಮೊದಲ ವೈಲ್ಡ್ ಲೈಫ್ ಲ್ಯಾಬೊರೇಟರಿ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಸೊ ಮಾರ್ಚ್ ನೊಳಗೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಹೊಂದಿಸಲಾಗಿದೆ ಮತ್ತು ಕನ್ವಿಕ್ಷನ್ ರೇಟ್, ದಟ್ ಈಸ್ ಕನ್ವಿಕ್ಷನ್ ದರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಏನು ಕನ್ವಿಕ್ಷನ್ ರೇಟ್ ಅಂದ್ರೆ, ಯಾರೋ ಮೃಗವನ್ನ ಸಾಯಿಸ್ಬಿಟ್ರು, ಅದರ ಯಾರು ಸಾಯಿಸಿದರು ಅಂತ ಗೊತ್ತಾಗೋದೇ ಇಲ್ಲ, ಬಟ್ ಇದರ ಮುಖಾಂತರ ಅವರನ್ನ ಹಿಡಿದು ಇವರೇ ಮಾಡಿರೋದು ಅಂತ ಅವರಿಗೆ ಕೊನೆಯದಾಗಿ ಕನ್ವಿಕ್ಷನ್ ಅಂದ್ರೆ ಇವರೇ ಮಾಡಿರೋದು ಅಂತ ಸಾಬೀತು ಮಾಡೋದು ಅಂತ. ಸೊ ಇದು ವನ್ಯಜೀವಿ ಅಪರಾಧಿಗಳ ತನಿಖೆಯ ನಿರ್ಣಾಯಕ ಒಂದು ಪಾರ್ಟ್ ಆಗಿರುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಈ ಅಪರಾಧಗಳನ್ನ ತಡಿಬೇಕು ಅಂತ. ನಿಮ್ಗೆ ಗೊತ್ತಿರುವ ಹಾಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ವೈಲ್ಡ್ ಲೈಫ್ ಕ್ರೈಮ್ಸ್ ಇನ ಬಗ್ಗೆ ವಿಶೇಷವಾಗಿ ಜಾಗತಿಕಾದ್ಯಂತ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದೆ. ಡೆವಲಪ್ಮೆಂಟ್ಗೋಸ್ಕರ ನಾವು ಪ್ರಾಣಿಗಳನ್ನ ಹಿಂಸಿಸಬಾರದು ಅನ್ನೋದು ಮುಖ್ಯ ಉದ್ದೇಶ. ರೈಟ್. ನೆಕ್ಸ್ಟ್, ಶರಾವತಿ ನದಿಯ ಗಣಿಗಾರಿಕೆಯ ಬಗ್ಗೆ NGT ಕೊಟ್ಟಿರುವಂತಹ ಒಂದು ಅಕ್ರಮ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ರಾಜ್ಯ ಸರ್ಕಾರದ IAA ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ, ಸ್ಟೇಟ್ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಅಂತ ಏನ್ ಹೇಳ್ತಾರೆ, ಅವರಿಗೆ ಇಮಿಡಿಯೇಟ್ ಝೋನ್ ಅಲ್ಲಿ ಇರುವಂತಹ ಎಲ್ಲ ಇಲ್ಲೀಗಲ್ ಮೈನಿಂಗ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಯಾರು ಹೇಳ್ತಾ ಇರೋದು? NGT, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಡೈರೆಕ್ಟ್ ಮಾಡಿದೆ. ಇದು ಮೈನಿಂಗ್ ಅಂಡ್ ಜಿಯೋಗ್ರಫಿಕ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸೊ NGT ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ಅನ್ನೋದನ್ನ ನಾವು ನೋಡ್ಬೇಕು. ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ಏನಿದೆ ನೀವು ವಿಶೇಷವಾಗಿ ಅದನ್ನ ಓದ್ಕೋಬೇಕಾಗತ್ತೆ. ದೆನ್ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಅಂತ ಇದೆ. ಸೊ
12 of the 18 biosphere reserves are part of ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್. ಭಾರತದಲ್ಲಿ 18 ಇದ್ರೆ ಅದರಲ್ಲಿ 12ನ್ನ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಸ್. ಅದನ್ನ ಯಾರು ಗುರುತಿಸೋದು ಅಂದ್ರೆ ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ಸ್ MAB ಅಂತ ಏನಿದೆ ಅವರು ಗುರುತಿಸೋದು. ಸೊ ಇದು ಕರ್ನಾಟಕದಲ್ಲಿ ಯಾವ್ದಿದೆ ಅಂದ್ರೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಕರ್ನಾಟಕದಲ್ಲಿ ಇರುವಂತಹ ಒಂದು ಬಯೋಸ್ಫಿಯರ್ ರಿಸರ್ವ್. ಬರೀ ಕರ್ನಾಟಕದಲ್ಲೆಲ್ಲ ತಮಿಳುನಾಡು, ಕೇರಳ. ಸೊ ನೀಲಗಿರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಇದು ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್, ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಬರುವಂತದ್ದು. ನೀವು ಇನ್ನು ಉಳಿದ ಬೇರೆ ಅದನ್ನ ನೀವು ನೋಡ್ಬೇಕು. ಮತ್ತು ಒನ್ ಆಫ್ ದ ಫಸ್ಟ್ ಘೋಷಿಸವಾದ 2000 ಅಲ್ಲೇ ಘೋಷಿಸಿರುವಂತದ್ದು. ಮೋಸ್ಟ್ ರೀಸೆಂಟ್ ಆಗಿ 2020ರಲ್ಲಿ ಪನ್ನಾ ಬಯೋಸ್ಫಿಯರ್ ರಿಸರ್ವ್ಸ್ ಅನ್ನ MAB ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ಸ್ ಗೆ ಸೇರಿಸಿದ್ದಾರೆ. ಅದನ್ನ ಬಿಟ್ಟು ಗಲ್ಫ್ ಆಫ್ ಮನ್ನಾರು, ಸುಂದರ್ಬನ್ಸು, ನಂದಾದೇವಿ, ನೋಕ್ರೆಕು, ಪಚ್ಮರ್ಹಿ, ಸಿಮ್ಲಿಪಾಲು, ಗ್ರೇಟ್ ನಿಕೋಬಾರು, ಅಚನಕ್ಮಾರು, ಅಗಸ್ತ್ಯಮಲೆ, ಕಾಂಚನಜುಂಗ ಇವೆಲ್ಲವೂ ಇದ್ದಾವೆ. ಸೊ ನೀಲಗಿರಿಯ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂದ್ರೆ ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ನೀಲಗಿರಿ ಅಂತ ಕೇಳಿದ್ರೆ ತಮಿಳುನಾಡು, ಕರ್ನಾಟಕ, ಕೇರಳಾದ್ಯಂತ ಇರುವಂತದ್ದು. ಇದರ ಬಯೋಸ್ಫಿಯರ್ ರಿಸರ್ವ್ ಒಳಗಡೆ ನೀಲಗಿರಿ ಬೆಟ್ಟಗಳನ್ನು ಹೊಂದಿದೆ. ಸೊ ಇಟ್ ಈಸ್ ಒನ್ ಆಫ್ ದ ರಿಚೆಸ್ಟ್ ಬಯೋಡೈವರ್ಸಿಟಿ ಮತ್ತು ಯುನೀಕ್ ಆದಂತಹ ಎಕೋಸಿಸ್ಟಮ್. ಹಾಗಾಗಿ ಇದು ವೆಸ್ಟರ್ನ್ ಘಾಟ್ಸಿನ ಪಾರ್ಟ್ ಆಗಿದೆ. ಸೊ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ವೆಸ್ಟರ್ನ್ ಘಾಟ್ಸಿನ ಪಾರ್ಟ್. ವೆಸ್ಟರ್ನ್ ಘಾಟ್ಸ್ ಬಯೋಡೈವರ್ಸಿಟಿ ಹಾಟ್ ಸ್ಪಾಟ್ ಅಂತ ಏನ್ ಕರೀತಾರೆ ಅದರ ಭಾಗವಾಗಿ ಇದೆ. ದೆನ್ ನೀಲಗಿರಿ ಬಯೋಸ್ಫಿಯರಿನ ಒಂದು ನೀಲಗಿರಿ ರಿಸರ್ವ್ಸ್ ಮತ್ತು ವೆಸ್ಟರ್ನ್ ಘಾಟ್ಸಿನ ಒಂದು ವಿಶೇಷತೆ ಏನು ಅಂದ್ರೆ ಪ್ರತಿನಿತ್ಯ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆದ್ದರಿಂದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದ್ರೆ ಏನು, 1500 ಎಂಡಮಿಕ್ ಆದಂತಹ ಅನಿಮಲ್ಸ್ ಮತ್ತು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇರಬೇಕು ಅನ್ನೋದು ಅದರ ಇಂಪಾರ್ಟೆನ್ಸ್. ಸೊ 1500 ಹತ್ತತ್ರ ಅಲ್ಲಿಯೇ ಕಾಣಿಸಬೇಕಾದಂತಹ ಒಂದು ಎಂಡಮಿಕ್. ಸೊ ಪ್ಯಾಂಡಮಿಕ್, ಎಂಡಮಿಕ್ ಅಂತ ನಾವೇನು ಹೇಳ್ತೀವಿ. ಸೊ ಆ ಎಂಡಮಿಕ್ ಆದಂತಹ ಜಾಗ ಅದು. ಇಲ್ಲಿ ರೀಸೆಂಟ್ಲಿ ಪತ್ತೆಯಾಗಿರುವ ಕೆಲವಷ್ಟು ಪ್ರಭೇದಗಳನ್ನ ಈಗ ನೋಡೋಣ. ಸೊ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಒಂದು ಹೊಸ ಹಲ್ಲಿ ಪತ್ತೆಯಾಗಿದೆ. ಆ ಹಲ್ಲಿಯ ಹೆಸರು ಸ್ನೆಫೆಸಿಸ್ ವ್ಯಾನ್ಗೋಶಿ ಅಂತ. ಸೊ ಸ್ನೆಫೆಸಿಸ್ ವ್ಯಾನ್ಗೋಚಿ ಡಚ್ ಚಿತ್ರಕಾರ ವಿನ್ಸೆಂಟ್ ವ್ಯಾನ್ ಗೋಶ್ ಅವರ ಹೆಸರಿನಲ್ಲಿ ನೆಫೆಸಿಸ್ ವ್ಯಾನ್ಗೋಶಿ ದಕ್ಷಿಣ ಪಶ್ಚಿಮ ಘಟ್ಟಗಳಲ್ಲಿ ಪತ್ತೆಯಾದ ಹೊಸ ಜಾತಿಯ ಹಲ್ಲಿಯಾಗಿದೆ. ಪ್ರಶ್ನೆ, ಸ್ನೆಫೆಸಿಸ್ ವ್ಯಾನ್ಗೋಶಿ ಇವುಗಳಲ್ಲಿ ಯಾವ ಜಾತಿಗೆ ಸೇರಿರುವಂತದ್ದು? ಹಲ್ಲಿ, ಪಾತರಗಿತ್ತಿ ಅಥವಾ ಚಿಟ್ಟೆ ಅಂತ ಏನ್ ಹೇಳ್ತೀವಿ ಅದು, ಹಾವು, ಈ ತರ ಆಪ್ಷನ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದರ ಏನು ಡಿಸ್ಟಿಂಕ್ಟ್ ಏನು ಅಂದ್ರೆ ಹಿಂಭಾಗದಲ್ಲಿ ತಿಳಿನೀಲಿ ಬಣ್ಣದ ಚುಕ್ಕೆಗಳೊಂದಿಗೆ ಅದರ ವಿಶಿಷ್ಟವಾದ ಹಳದಿ ತಲೆ ಮತ್ತು ಸೊ ಫ್ರಂಟ್ ಅಲ್ಲಿ ಅದಕ್ಕೆ ಈ ಹೆಸರನ್ನ ಇಟ್ಟಿರುವಂತದ್ದು. ಸೊ ಬಂಡೆಗಳ ನಡುವೆ ಮತ್ತು ಸಾಂದರ್ಭಿಕವಾಗಿ ಕಟ್ಟಡಗಳ ಮತ್ತು ಮರಳಿನ ಮೇಲೆ ವಾಸಿಸಲು ಸಾಧ್ಯ ಇರುವಂತದ್ದು ಇದು. ದೆನ್ ನೆಕ್ಸ್ಟ್ ತರದ ಇದು ಯಾವುದು ಅಂದ್ರೆ ಪ್ಯಾರಾಮೈರೋಥೇಸಿಯಂ ಇಂಡಿಕಮ್ ಅಂತ. ಸೊ ಪ್ಯಾರಾಮೈರೋಥೇಸಿಯಂ ಇಂಡಿಕಮ್ ಅನ್ನೋದು ಎಲೆಗಳ ಮೇಲೆ ಆಗುವಂತಹ ಒಂದು ಫಂಗಸ್ಸಿನ ಹೆಸರು. ಓಕೆ, ಸೊ ಈ ಐಡೆಂಟಿಫೈಸ್ ಎಸ್ ಅ ನ್ಯೂ ಫಂಗಸ್ ನೋನ್ ಫಾರ್ ಕಾಸಿಂಗ್ ಸೀರಿಯಸ್ ಪ್ಲಾಂಟ್ ಡಿಸೀಸಸ್. ಒಂದು ಬೆಳೆ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುವ ಗಂಭೀರ ಸಸ್ಯ ರೋಗಗಳನ್ನು ಉಂಟು ಮಾಡುವುದಕ್ಕಾಗಿ ಹೆಸರುವಾಸಿಯಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆದಂತಹ ಪಾರ್ಟು. ಈ ತರ ಬೆಳೆದು ಅದನ್ನ ಬೆಳೆ ನಾಶ ಮಾಡುತ್ತೆ. ಇದೊಂದು ಫಂಗಲ್ ಡಿಸೀಸ್ ಆಗಿ ಕಾಣಿಸುವಂತದ್ದು. ಓಕೆ, ಶಿಲೀಂಧ್ರ ಅಂತ ಏನ್ ಹೇಳ್ತೀವಿ, ಶಿಲೀಂಧ್ರ ರೋಗವಾಗಿ ಉಂಟು ಮಾಡುವುದಕ್ಕೆ ಹೆಸರುವಾಸಿಯಾಗಿದೆ. ದೆನ್ ಮೂರನೆಯ ಒಂದು ಟೈಪ್ ಆಫ್ ಇದು ಏನು ಅಂದ್ರೆ ರಡಾಪ್ಸ್ ಅಂತ. ಇದರ ಬಗ್ಗೆ ಪ್ರಶ್ನೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಬಂದಿದೆ. UPSC ಯಲ್ಲಿಯೂ ಕೂಡ ಬಂದಿದೆ. ಏನಪ್ಪಾ ಅಂದ್ರೆ ಈ ರಡಾಪ್ಸ್ ಅಂತ ಏನಿದೆ, ರ್ಯಾಪ್ಡಾಪ್ಸ್ ಅಂತ, ರ್ಯಾಪ್ಡಾಪ್ಸ್ ಹಾವುಗಳು ಇಟ್ ಈಸ್ ಎಲ್ಲಾ ಹಾವುಗಳು ಇವು ಸ್ಥಳೀಯ ಭಾರತದಲ್ಲಿ ಮಾತ್ರ ಕಾಣಿಸುವಂತಹ ಹಾವುಗಳು ಇವು. ಓಕೆ, ಸೊ ಇವು ವಿಶೇಷವಾಗಿ ಉತ್ತರ ಪಶ್ಚಿಮ ಘಟ್ಟಗಳ ಲ್ಯಾಟರೈಟ್ ಪ್ರಸ್ಥಭೂಮಿಗಳಲ್ಲಿ ಜಲವಾಸಿ ರೆಡಾಪ್ಗಳು ಕಂಡು ಬರುತ್ತವೆ. ಸೊ ಅಕ್ವಾಟಿಕ್ ರೆಡಾಪ್ಸ್ ಅಂತ ಏನ್ ಹೇಳ್ತೀವಿ, ಈ ತರದ ಹಾವುಗಳು. ಸೊ ಎಂಡಮಿಕ್, ಕಂಪ್ಲೀಟ್ಲಿ ಭಾರತದಲ್ಲಿ ಮಾತ್ರ ಕಾಣುವಂತದ್ದು. ಈ ಡೀಟೇಲ್ಸ್ ಏನು ಜೀನಸ್ ಆಫ್ ಸ್ನೇಕ್ ಇದು ಅಷ್ಟು ಡೀಟೇಲ್ಸ್ ಬೇಕಾಗಿರುವುದಿಲ್ಲ. ಸೊ ರೆಡಾಪ್ಸ್ ರ್ಯಾಪ್ಡಾಪ್ಸ್ ಅಂತ ಏನ್ ಕರೀತಾರೆ ಅದು ಯಾವ್ದಕ್ಕೆ ರಿಲೇಟೆಡ್ ಅಂತ ಪ್ರಶ್ನೆ ಬರುತ್ತೆ.
ದೆನ್ ಇನ್ನೊಂದು ಸ್ಪೀಶೀಸ್ ಯಾವುದು ಅಂದ್ರೆ ಸಿಂಹಬಾಲದ ಮೆಕಾಕ್ ಅಂತ ಕರೀತಾರೆ. ಅದರ ಜನಸಂಖ್ಯೆಯನ್ನ ಮಾಡಿದ್ದಾರೆ. ಸೊ ಕರ್ನಾಟಕದ ಅರಣ್ಯ ಇಲಾಖೆ ಮತ್ತು ಸೆಕಾನ್ ಪ್ರಕಾರ ಕರ್ನಾಟಕವು ವಿಶ್ವದ ಅತಿ ಹೆಚ್ಚು ಸಿಂಹಬಾಲದ ಮೆಕಾಕ್ ಅನ್ನು ಹೊಂದಿದೆ. ಸೊ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಲಯನ್ ಟೇಲ್ಡ್ ಮೆಕಾಕ್ ಕರ್ನಾಟಕದಲ್ಲಿದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋಬೇಕು. ಉತ್ತರ ಕನ್ನಡವು ಅದರ ಗಣನೀಯವಾದ ಕನ್ಸರ್ವೇಷನ್ ಸೈಟ್ಗೆ ಏನು ಮತ್ತು ತಡೆ ಇಲ್ಲದ ಆವಾಸ ಸ್ಥಾನದಿಂದಾಗಿ ಸಂಭಾವ್ಯ ಸಂರಕ್ಷಣಾ ತಾಣವಾಗಿ ಗುರುತಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಶಿರಸಿ, ಹೊನ್ನಾವರ ಮತ್ತು ಶಿವಮೊಗ್ಗ ಅರಣ್ಯ ವಿಭಾಗಗಳಲ್ಲಿ ನಡೆಸಿದ ಅಧ್ಯಯನದ್ದು ಇದರ IUCN ಸ್ಟೇಟಸ್ ಎಂಡೇಂಜರ್ಡ್ ಆಗಿರುವಂತದ್ದು. ಸೊ ಈ ಸ್ಯಾಕಾನ್ ಮತ್ತು ಅರಣ್ಯ ಇಲಾಖೆ ನಡೆಸಿರುವ ಒಂದು ಇದರಿಂದಾಗಿ ಜನಸಂಖ್ಯೆಯಿಂದಾಗಿ ಅಥವಾ ಪ್ರಾಣಿ ಸಂಖ್ಯೆಯಿಂದಾಗಿ ಈ ನ್ಯೂಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದರ IUCN ಸ್ಟೇಟಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. IUCN ಎಷ್ಟು ಸ್ಟೇಟಸ್ ಗಳಿದಾವೆ? ಲೀಸ್ಟ್ ಕನ್ಸರ್ನ್ ಇಂದ ಹಿಡಿದು ನಿಮ್ಗೆ ಕ್ರಿಟಿಕಲಿ ಎಂಡೇಂಜರ್ಡ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಎಕ್ಸ್ಟಿಂಕ್ಟ್ ಫುಲ್ಲಿ ಎಕ್ಸ್ಟಿಂಕ್ಟ್ ವರೆಗೂ ಇದೆ. ದೆನ್ ಅದೇ ರೀತಿಯಾಗಿ ಹುಲಿಗಣತಿ ಆಗಿದೆ. ಸೊ ಹುಲಿಗಣತಿ 2022ರಲ್ಲಿ ಆಗಿದೆ. ಪ್ರಶ್ನೆ, ಹುಲಿಗಣತಿಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳಿದೆ ಅಂತ ಬರುವ ಚಾನ್ಸಸ್ ಇದೆ? ಇಲ್ಲ. ಮಧ್ಯಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಹುಲಿಗಳಿರೋದು 785. ಎರಡನೇ ಅತಿ ಹೆಚ್ಚು ಹುಲಿಗಳು ಹೊಂದಿರುವ ರಾಜ್ಯ ಕರ್ನಾಟಕ. ಸೊ ನಾವು ಸೆಕೆಂಡ್ ಪೊಸಿಷನ್ ಇರೋದು. ಕಳೆದ 4 ವರ್ಷಗಳಲ್ಲಿ 72ರಿಂದ 4 ವರ್ಷಗಳಲ್ಲಿ ನಾವು 39 ಹುಲಿಗಳ ಒಂದು ಸಂಖ್ಯೆ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಸೊ 4 ಟೈಗರ್ಸ್ ಇನ್ನ ನಂಬರು ಇನ್ಕ್ರೀಸ್ ಆಗಿದೆ. ಲಾಸ್ಟ್ 39 ಟೈಗರ್ಸ್ ನಂಬರ್ಸ್ ಇನ್ಕ್ರೀಸ್ ಆಗಿದೆ. ದೆನ್ ಸೋಲಾರ್ ಸಿಟೀಸ್ ಅಂತ ಘೋಷಿಸಲಾದ ಒಂದು ಕರ್ನಾಟಕದ ಇನಿಷಿಯೇಟಿವ್, ನ್ಯಾಷನಲ್ ಇನಿಷಿಯೇಟಿವ್ ಅಲ್ಲಿ ಯಾವುದು ಅಂದ್ರೆ ಬೀದರ್ ಮತ್ತು ಹೊಸಪೇಟೆ ಸೌರ ನಗರಗಳೆಂದು ಗುರುತಿಸಲಾಗಿದೆ. ಇದು ಹೊಸ ಮತ್ತು ನವೀಕರಿಸಬಹುದಾದ ಎನರ್ಜಿ ಮಿನಿಸ್ಟ್ರಿ ಅಂತ ಏನ್ ಹೇಳ್ತೀವಿ, ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂವೇಬಲ್ ಎನರ್ಜಿ ಇಂಪ್ಲಿಮೆಂಟ್ ಮಾಡ್ತಿರುವಂತಹ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಇದು. ಈ ಸೋಲಾರ್ ಸಿಟಿ ಅಂತ ಏನ್ ಹೇಳ್ತಾರೆ, ಆ ಸೋಲಾರ್ ಸಿಟಿ ಸೌರ, ಜೀವರಾಶಿ, ಗಾಳಿ, ತ್ಯಾಜ್ಯಗಳಂತಹ ಶಕ್ತಿ ಮೂಲಗಳನ್ನು ಅನ್ವೇಷಿಸುವ ಭಾರತದಲ್ಲಿನ ನಗರಗಳು ಅಥವಾ ಯುಟಿಗಳನ್ನು ಉಲ್ಲೇಖಿಸುತ್ತದೆ. ಸೊ ಯಾವುದೆಲ್ಲ ಸಣ್ಣ ಪ್ರಶ್ನೆಯಲ್ಲಿ ಸೋಲಾರ್ ಸಿಟೀಸ್ ಆರ್ ಫೋಕಸ್ಡ್ ಆನ್ ಎಕ್ಸ್ಪ್ಲೋರಿಂಗ್ ಎನರ್ಜಿ ಫ್ರಮ್ ಸನ್ ಓನ್ಲಿ ಅಂತ ಬರುತ್ತೆ. ಅಥವಾ ದೇ ಡು ನಾಟ್ ರಿಲೈ ಆನ್ ಬಯೋಮಾಸ್, ವಿಂಡ್ ಅಂಡ್ ವೇಸ್ಟ್ ಅಂತ ಖಂಡಿತ ಅಲ್ಲ. ಎಲ್ಲವೂ ರಿನ್ಯೂವೇಬಲ್ ಆಗಿರುವಂತಹ ಎಲ್ಲ ಎನರ್ಜೀಸ್ ಅನ್ನ ಯೂಸ್ ಮಾಡುವಂತಹ ಸಿಟಿಗಳು ಯಾವುದೆರಡು ಅಂದ್ರೆ ಬೀದರ್ ಮತ್ತು ಹೊಸಪೇಟೆಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಕರ್ನಾಟಕ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ KREDL ಅಂತ ಏನ್ ಹೇಳ್ತೀವಿ, ಅದು ಇದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ. ಈ ಸಿಟಿಗಳು ಯೂನಿಯನ್ ಟೆರಿಟರಿ ಕೂಡ ಆಗಿರುವ ಸಾಧ್ಯತೆಗಳಿದೆ. ಕರ್ನಾಟಕ ವಿಂಡ್ ಎನರ್ಜಿಯಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದೆ? 4th ಪೊಸಿಷನ್ ಅಲ್ಲಿ ಕರ್ನಾಟಕ ವಿಂಡ್ ಎನರ್ಜಿಯಲ್ಲಿ ಇರುವುದು. ದೆನ್ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಸೊ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಬಗ್ಗೆ ಲಾಸ್ಟ್ ಟೈಮ್ ಕೂಡ ಪ್ರಶ್ನೆ ಬಂದಿತ್ತು. ದಟ್ ಈಸ್ ಇವುಗಳಲ್ಲಿ ಯಾವುದು ಏನು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿನೇ ಬೇರೆ, ಸೆಂಟ್ರಲ್ ವಾಟರ್ ಕಮಿಷನ್ನೇ ಬೇರೆ. ಓಕೆ, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಏನಿದೆ, ಆಲ್ದೋ ವಾಟರ್ ಕಮಿಷನ್ ಅನ್ನೋದು ಎಲ್ಲಾ ಇನ್ಕ್ಲೂಡ್ ಆಗಿದ್ರು, ಇದು ಒಂದು ಮಾತ್ರ ಸೆಕ್ಷನ್ 3 ಆಫ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 86ರಲ್ಲಿ ಇರುವಂತದ್ದು. ಓಕೆ, ಸೊ ಜಲಶಕ್ತಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ವಾಟರ್ ರಿಸೋರ್ಸಸ್ ಕೆಳಗಡೆ ಇರೋದು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಅಥವೂ ಅಲ್ಲ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಕೂಡ ಅಲ್ಲ, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಕೂಡ ಅಲ್ಲ, ಜಲಶಕ್ತಿ ಮಿನಿಸ್ಟ್ರಿ ಕೆಳಗಡೆ ಇರುವಂತದ್ದು. ಕಂಟ್ರೋಲ್ ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ಗ್ರೌಂಡ್ ವಾಟರ್ ರಿಸೋರ್ಸಸ್ ಇನ್ ದ ಕಂಟ್ರಿ. ಅದೇ ಸೆಂಟ್ರಲ್ ವಾಟರ್ ಕಮಿಷನ್ ಏನಿದೆ ಅಂದ್ರೆ ಎಲ್ಲಾ ವಾಟರ್ ಕಮಿಷನ್ ಏನು, ಇದು ಒಂದು ಅಟ್ಯಾಚ್ಡ್ ಆಫೀಸ್. ಯಾವುದರದ್ದು ಅಂದ್ರೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿನ ಒಂದು ಅಟ್ಯಾಚ್ಡ್ ಆಫೀಸ್, ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಮತ್ತು ಗಂಗಾ ರೆಜುವಿನೇಷನ್ ಅಡಿಯಲ್ಲಿ ಬರುವಂತದ್ದು. ಓಕೆ, ಸೊ ಇದಿಷ್ಟು ಬಾಡೀಸ್ ಬಗ್ಗೆ. ದೆನ್
ಇಂಪಾರ್ಟೆಂಟ್ ಆಗಿರುವಂತಹ ಇನ್ನೊಂದು ಪಾರ್ಟ್ ಯಾವುದು ಅಂದ್ರೆ ಎಡ್ಜ್ ಎಫೆಕ್ಟ್ ಅಂತ. ಸೊ ಇದು ಕರ್ನಾಟಕದಂತಹ ಒಂದು ವೈವಿಧ್ಯಮಯ ಏನು ಪರಿಸರ ಎಕೋಸಿಸ್ಟಮ್ಗಳಿರುವಂತಹ ಜಾಗದಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ಏನು ಎಡ್ಜ್ ಎಫೆಕ್ಟ್, ಯಾಕೆ ಇದು ಹೇಳ್ತಾ ಇರೋದು ಅಂದ್ರೆ, ಎಡ್ಜ್ ಪರಿಣಾಮ ಅಂತ ಏನ್ ಹೇಳ್ತೀವಿ, ಅದು ಎರಡು ಆವಾಸ ಸ್ಥಾನಗಳ, ಎರಡು ಎಕೋಟೋನ್ಗಳ ಮಧ್ಯೆ ಇರುವ ಗಡಿಯಲ್ಲಿರುವ ಸಂಭವಿಸುವ ಜನಸಂಖ್ಯೆ ಅಥವಾ ಸಮುದಾಯದ ರಚನೆಯಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಕೆಲವಷ್ಟು ಲೆಟರ್ಸೆ ನಮ್ಗೆ ವೆಸ್ಟರ್ನ್ ಘಾಟ್ಸ್ ಏನೋ ಒಂದು ಪಾರ್ಟ್ ಇದೆ, ಅದರ ಇಮಿಡಿಯೇಟ್ ಈ ಕಡೆ ನಮ್ಗೆ ಕೋಸ್ಟಲ್ ಪ್ಲೇನ್ಸ್ ಇರುತ್ತೆ, ಅದರ ಇಮಿಡಿಯೇಟ್ ಈ ಕಡೆ ಬೇರೆ ಏನೋ ಡೆಕ್ಕನ್ ಪ್ಲಾಟೋವಿನ ಪಾರ್ಟ್ ಇದೆ. ಈಗ ಈ ಎರಡು ಎಕೋಸಿಸ್ಟಮಿನ ನಡುವೆ ಬರುವಂತಹ ಪಾರ್ಟ್ಸ್ ಏನಿರುತ್ತಲ್ಲ, ಈ ಎಡ್ಜಸ್ ಅಲ್ಲಿ ಅದರ ಜನಸಂಖ್ಯೆ, ಅಲ್ಲಿರುವ ಪ್ರಾಣಿಗಳ ಒಂದು ಏನು ಕಮ್ಯುನಿಟಿ ಚೇಂಜಸ್, ಪಾಪ್ಯುಲೇಷನ್ ಸ್ಟ್ರಕ್ಚರ್ಗಳೇ ಬೇರೆ. ಅದು ಒಂದನೆಯದು. ಇನ್ನೊಂದನೆಯದೇನು ಅಂದ್ರೆ, ಹಾಗಾಗಿ ಅಲ್ಲಿ ಡೈವರ್ಸಿಟಿ ಕೂಡ ಹೆಚ್ಚು. ಯಾಕಂದ್ರೆ ಈ ಎಡ್ಜಲ್ಲಿರುವ ಏನು ಅನಿಮಲ್ಸ್ ಅಥವಾ ಸ್ಪೀಶೀಸ್ ಗಳಿರುತ್ತೆ, ಅದು ಇದಕ್ಕೂ ಮತ್ತು ಇದಕ್ಕೂ ಅಡಾಪ್ಟ್ ಆಗುವಂತಹ ಒಂದು ಸ್ಪೀಶೀಸ್ ಆಗಿರುತ್ತೆ. ಸಮಟೈಮ್ಸ್ ದ ನಂಬರ್ ಆಫ್ ಸ್ಪೀಶೀಸ್ ಅಂಡ್ ಪಾಪ್ಯುಲೇಷನ್ ಡೆನ್ಸಿಟಿ ಆಫ್ ದ ಸ್ಪೀಶೀಸ್ ಇನ್ ಎಕೋಟೋನ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಇನ್ ದ ಐದರ್ ಕಮ್ಯುನಿಟಿ ಅಂಡ್ ದಿಸ್ ಈಸ್ ಕಾಲ್ಡ್ ಎಡ್ಜ್ ಎಫೆಕ್ಟ್. ಎರಡರಲ್ಲಿಯೂಗಿಂತ ಹೈಯರ್ ಆಗಿರುವಂತಹ ಒಂದು ಪ್ರಭೇದಗಳು ಮತ್ತು ಅದರ ಒಂದು ಡೆನ್ಸಿಟಿ ಇರುವ ಚಾನ್ಸಸ್ ಇರುತ್ತೆ. ಇದನ್ನೇ ನಾವು ಎಡ್ಜ್ ಎಫೆಕ್ಟ್ ಮತ್ತು ಎಡ್ಜ್ ಸ್ಪೀಶೀಸ್ ಅಂತ ಕರೆಯೋದು. ಪ್ರಶ್ನೆ ಇದ್ರ ಬಗ್ಗೆ ಬರುವ ಚಾನ್ಸಸ್ ಇರುತ್ತೆ. ದೆನ್ ವರ್ಮಿನ್ ಸ್ಪೀಶೀಸ್ ಅಂತ ಕರೀತಾರೆ. ಸೊ ವರ್ಮಿನ್ ಸ್ಪೀಶೀಸ್ ಅಂದ್ರೆ ಏನು? 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ ಬರುವಂತದ್ದು. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, ಎಲ್ಲ ಅನಿಮಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು, ಬಟ್ ಕೆಲವಷ್ಟು ಅನಿಮಲ್ಸ್ ಇಂದ ಕೃಷಿ ನಾಶ ಆಗ್ತದೆ, ಬೆಳೆ ನಾಶ ಅಂತ ಏನ್ ಹೇಳ್ತೀವಿ ಅದಾಗ್ತಾ ಇರುತ್ತೆ. ಸೊ ಮಾನವನ ಜೀವನೋಪಾಯಕ್ಕೆ ಬೆದರಿಕೆ ಹಾಕುವ ಯಾವುದೇ ವಿಶೇಷವಾಗಿ ಕೃಷಿ ಕಾಯ್ದೆಯ ಶೆಡ್ಯೂಲ್ 5 ಅಡಿಯಲ್ಲಿರುವ ಕ್ರಿಮಿಕೀಟಗಳೆಂದು ಘೋಷಿಸಬಹುದು. ಸೊ ಶೆಡ್ಯೂಲ್ 5 ಕೆಳಗಿದ್ರೆ ಅದನ್ನ ಘೋಷಿಸಬಹುದು. ರಾಜ್ಯಗಳು ಆಯ್ದ ವಧೆಗಾಗಿ ರಾಜ್ಯಗಳು ಕಾಡು ಪ್ರಾಣಿಗಳ ಪಟ್ಟಿಯನ್ನು ಕೇಂದ್ರಕ್ಕೆ ಕಳಿಸಬಹುದು. ಸೊ ಸೆಂಟರ್ಗೆ ಅದನ್ನ ಕಳಿಸಬಹುದು ಸ್ಟೇಟ್ಸ್. ಆಗ ಸೆಂಟ್ರಲ್ ಗವರ್ಮೆಂಟ್ ಯಾವ ವರ್ಮಿನ್ಸ್ ಇದಾವ, ಅವ್ರು ಯಾರು ಕಳ್ಸಿದಾರೋ ಅದು ಶೆಡ್ಯೂಲ್ 1 ಅಥವಾ ಪಾರ್ಟ್ 2 ಆಫ್ ಶೆಡ್ಯೂಲ್ 2 ಅಲ್ಲಿದ್ರೆ ಅವಾಗ ಮಾತ್ರ ಅದನ್ನ ವರ್ಮಿನ್ ಅಂತ ಘೋಷಿಸಕ್ಕಾಗಲ್ಲ. ಅವ್ ಎರಡರಲ್ಲಿ ಇಲ್ಲ ಅಂತಂದ್ರೆ, ಪಾರ್ಟ್ 1 ಮತ್ತು ಪಾರ್ಟ್ 2 ಆಫ್ ಶೆಡ್ಯೂಲ್ 2 ಅಲ್ಲಿ ಇಲ್ಲ ಅಂದ್ರೆ ಆಗ ಅವನ್ನ ವರ್ಮಿನ್ ಅಂತ ಘೋಷಿಸಿ ದೆನ್ ಅವುಗಳನ್ನ ಈ ವೈಲ್ಡ್ ಲೈಫ್ ಗಳನ್ನ ದೀಸ್ ವೈಲ್ಡ್ ಲೈಫ್ ಆರ್ ಇನ್ಕ್ಲೂಡೆಡ್ ಇನ್ ಶೆಡ್ಯೂಲ್ 5 ಡಿಪ್ರೈವಿಂಗ್ ದೆಮ್ ಆಫ್ ಎನಿ ಪ್ರೊಟೆಕ್ಷನ್. ಯಾವುದೇ ಒಂದು ರಕ್ಷಣೆಯನ್ನು ಕಸಿದುಕೊಳ್ಳಲಾಗುತ್ತದೆ, ಅವ್ರಿಗೆ ಯಾವುದೇ ರಕ್ಷಣೆಯನ್ನ ಕೊಡೋದಿಲ್ಲ. ಪ್ಲಸ್ ಸೆಲೆಕ್ಟಿವ್ ಸ್ಲಾಟರ್ಗಾಗಿ ಅವುಗಳನ್ನ ಅಂದ್ರೆ ಆಯ್ದ ವಧೆಗಾಗಿ ಅವುಗಳಿಗೆ ಅನುಮತಿಯನ್ನ ಕೊಡ್ತಾರೆ. ಯಾಕೆಂದ್ರೆ ಮಾನವನ ಜೀವನೋಪಾಯಕ್ಕೆ ಅದು ಹಾನಿಯಾಗುವಂತದ್ದು. ಯಾವ ಶೆಡ್ಯೂಲ್ 5 ನೆನಪಿನಲ್ಲಿ ಇಟ್ಕೊಳ್ಳಿ. 1, 2, 3, 4ಗಳು ಪ್ರೊಟೆಕ್ಷನ್ ಇರುವ ಶೆಡ್ಯೂಲ್ಗಳು. ಶೆಡ್ಯೂಲ್ 5 ಮನುಷ್ಯನ ಪ್ರೊಟೆಕ್ಷನ್ ಇರುವಂತಹ ಶೆಡ್ಯೂಲ್ಗಳು. ದೆನ್ ಕೆಸನೂರ್ ಅರಣ್ಯ ರೋಗ. ಸೊ ನಿಮ್ಗೆ ಗೊತ್ತಿರುತ್ತೆ, ಈ ಕೆಸನೂರ್ ಅನ್ನೋದು ಒಂದು ಅರಣ್ಯ ರೋಗ. ಮೊಟ್ಟ ಮೊದಲು 1960 ದಶಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಾಣಿಸಿಕೊಂಡಿತು. ಇದು ಇಂದಿಗೂ ಮಲೆನಾಡು ಪ್ರದೇಶಗಳಲ್ಲಿ ಪ್ರಚಲಿತವಾಗಿದೆ. ಸೊ ಪ್ರಶ್ನೆಯಲ್ಲಿ ಏನ್ ಬರುತ್ತೆ ಅಂದ್ರೆ, ಕೆಸನೂರ್ ಫಾರೆಸ್ಟ್ ಡಿಸೀಸ್ ಈಗ ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಖಂಡಿತ ಇಲ್ಲ. ಮತ್ತು ಇದು ಒಂದು ವೈರಲ್ ಡಿಸೀಸ್. ಸೊ ಇದು ವೈರಸ್ ಇಂದ ಬರುವಂತದ್ದು. ಇದು ಟಿಕ್ಸಿಗೆ ಪಾಸ್ ಆಗಿ ಅದರ ಎಕ್ಸಿನಿಂದ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗುತ್ತೆ. ನೋ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್. ಓಕೆ. ದೆನ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್, ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ 1974 ಅಂಡರ್ ದ ವಾಟರ್ ಪೊಲ್ಯೂಷನ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಕ್ಟ್. ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಕ್ಟ್. ಸೊ ಇದು CPCB ಅಂತ. ಸೊ ಇದು ಒಂದು ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್. ಈ ಸ್ಟ್ಯಾಟ್ಯೂಟರಿ ಆರ್ಗನೈಸೇಷನ್ ಒಂದು ಅಡಿಯಲ್ಲಿ ಬರುವುದು ಯಾವ ಸ್ಟ್ಯಾಟ್ಯೂಟ್ ಅಂತ ಕೇಳಿದ್ರೆ, ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ಅಡಿಯಲ್ಲಿ ಬರುವಂತದ್ದು. ಓಕೆ. ಸೊ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ, ಎಲ್ಲ ರೀತಿಯಾದಂತಹ ಪೊಲ್ಯೂಷನ್ ಅನ್ನ
ಜಸ್ಟ್ ಬಿಕಾಸ್ ಅದು ವಾಟರ್ ಪೊಲ್ಯೂಷನ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಅದೊಂದೇ ಅಲ್ಲ, ಏರ್ ಪೊಲ್ಯೂಷನ್ ಆಗಿರಬಹುದು, ನಾಯ್ಸ್ ಪೊಲ್ಯೂಷನ್ ಆಗಿರಬಹುದು, ಇನ್ನಿತರೆ ಪೊಲ್ಯೂಷನ್ಸ್ಗೂ ಆ ಏನು ಓವರ್ಲುಕ್ ಮಾಡುತ್ತೆ. ಒಂದು ವಿಷಯ ಹೇಳಬೇಕು, ರೀಸೆಂಟ್ ಆಗಿ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಒಂದು ಪ್ರಶ್ನೆ ಬರುವ ಚಾನ್ಸಸ್ ಇದೆ, ಬಹಳ ರೇರ್. ಬಟ್ ಯಾಕೆ ಇದು ಅಂತ ಅಂದ್ರೆ, ಒಬ್ಬ ಖ್ಯಾತ ಗಾಯಕಿ ಅಲ್ಕಾ ಯಾಗ್ನಿಕ್ ಅವರಿಗೆ ಸಡನ್ ಆಗಿ ಹಿಯರಿಂಗ್ ಲಾಸ್ ಆಗಿದೆ. ಓಕೆ, ಸೆನ್ಸರಿ ಹಿಯರಿಂಗ್ ಲಾಸ್ ಅಂತ ಆಗಿದೆ. ರೀಸನ್ ಏನು ಅಂತ ಕೇಳಿದರೆ, ಸಾಕಷ್ಟು ಜನರ ಒಪಿನಿಯನ್ ಏನು ಅಂದ್ರೆ 85 ಡೆಸಿಬಲ್ಸ್ ಗಿಂತ ಹೆಚ್ಚಾಗಿ ಶ್ರವಣವನ್ನು ಎಕ್ಸ್ಪೋಸ್ ಮಾಡಿರೋದಕ್ಕೆ ಅಥವಾ ಕಿವಿಗಳನ್ನು ಎಕ್ಸ್ಪೋಸ್ ಮಾಡಿರೋದಕ್ಕೆ ಅದಾಗಿರೋದು ಅಂತ. ಸೊ ಪ್ರಶ್ನೆ, ನಾಯ್ಸ್ ಪೊಲ್ಯೂಷನ್ ಗೆ ಭಾರತದಲ್ಲಿ ಯಾವುದೇ ಒಂದು ಕಾಯ್ದೆ ಇಲ್ಲ, ನಾಯ್ಸ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಕಾಯ್ದೆ ಇಲ್ಲ ಅಂತ ಬಂದರೆ ಖಂಡಿತ ಅಲ್ಲ, ಇದೆ. ಆದರೆ ಅದಕ್ಕೆ ಆದ ಓನ್ ಕಾಯ್ದೆ ಇಲ್ಲ. ಈ ಬೇರೆ ಕಾಯ್ದೆಯ ಅಡಿಯಲ್ಲಿ ಅದಕ್ಕೊಂದು ಕ್ಲಾಸ್ಗಳು ಇದ್ದಾವೆ. ಓಕೆ, ಎಲ್ಲದಕ್ಕೆ ಅದರದೇ ಆದ ಓನ್ ಹೆಸರಿನ ಕಾಯ್ದೆಗಳು ಇರುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಸೆಂಟ್ರಲ್ ಪೊಲ್ಯೂಷನ್ ಆಕ್ಟ್ ಆಗಿರ್ಬೋದು, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಆಗಿರ್ಬೋದು 86, ದೆನ್ ಏರ್ ಪೊಲ್ಯೂಷನ್ ಆಕ್ಟ್ 72 ಆಗಿರ್ಬೋದು, ದೆನ್ ವಾಟರ್ ಪೊಲ್ಯೂಷನ್ ಆಕ್ಟ್ 74 ಆಗಿರ್ಬೋದು, ದೆನ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆಕ್ಟ್ 2002 ಆಗಿರ್ಬೋದು. ಸೊ ಇವೆಲ್ಲ ಆಕ್ಟ್ಸ್ ಅಡಿಯಲ್ಲಿ ಒನ್ ಆಫ್ ದ ಕ್ಲಾಸಸ್ ಅಲ್ಲಿ ಬರುವಂತದ್ದು ನಾಯ್ಸ್ ಪೊಲ್ಯೂಷನ್. ರೈಟ್. ಸೊ ಇದರೊಂದಿಗೆ 30 ಕರ್ನಾಟಕ ಪರಿಸರ ವಿಷಯಗಳನ್ನ ಕವರ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.